ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಗಣತಿಯನ್ನ ಮಾಡಲಾಗ್ತಾ ಇದೆ. ಗಣತಿಯಲ್ಲಿ ಮಂಡ್ಯ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ, ಬೆಂಗಳೂರು ಲಾಸ್ಟ್ ಆಗಿದೆ. ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆದಿದೆ ಈ ಗಣತಿ ಕಾರ್ಯ. ಸಮೀಕ್ಷೆಯಲ್ಲಿ ಸಕ್ಕರೆ ನಾಡು ಮಂಡ್ಯಕ್ಕೆ ಮೊದಲ ಸ್ಥಾನ ಸಿಕ್ಕಿದೆ. 98% ಸಾಧನೆಯೊಂದಿಗೆ ಮಂಡ್ಯ ಜಿಲ್ಲೆಗೆ ಫಸ್ಟ್ ಪ್ಲೇಸ್. ಮಂಡ್ಯ ಜಿಲ್ಲೆಯಲ್ಲಿ ನೋಡಿ 5,10,000 ಕುಟುಂಬಗಳ ಸರ್ವೆ ಆಗಿದೆ ಇಲ್ಲಿಯವರೆಗೂ. ಸಕ್ಕರೆ ನಾಡಲ್ಲಿ 18,29,582 ಜನರ ಸಮೀಕ್ಷೆ ಪೂರ್ಣವಾಗಿದೆ. ಸಮೀಕ್ಷೆಯಲ್ಲಿ 2ನೇ ಸ್ಥಾನದಲ್ಲಿದೆ ತುಮಕೂರು, ಕೊನೆ ಸ್ಥಾನದಲ್ಲಿ ಧಾರವಾಡ ಹಾಗೂ ಬೆಂಗಳೂರಿದೆ. ರಾಜ್ಯದಲ್ಲಿ ಬೆಂಗಳೂರಲ್ಲೇ ಅತಿ ಕಡಿಮೆ ನೋಂದಣಿಯಾಗಿದೆ. ಎಲ್ಲರೂ ಒಂದು ಕಡೆ ಕೆಲಸ ಅಂತ ಅಂದ್ಕೊಂಡು ಬ್ಯುಸಿ ಆಗ್ಬಿಟ್ಟು ಈ ಜಾತಿ ಗಣತಿ ಬಗ್ಗೆಯೇ ತಲೆ ಕೆಡಿಸ್ಕೊಂಡಿಲ್ಲ ಜನ ಅಂತ ಕಾಣಿಸ್ತಾ ಇದೆ ಬೆಂಗಳೂರಲ್ಲಿ. ಮತ್ತು ಸರಿಯಾಗಿ ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಮತ್ತು ಮತ್ತೊಂದು ಕಡೆ ನೋಡಿ, ಶಿಕ್ಷಕರ ನೇಮಕ ಮಾಡುವಲ್ಲಿಯೂ ಕೂಡ ಸರ್ಕಾರ ಎಡವಟ್ಟನ್ನು ಮಾಡಿದೆ. ಕೆಲವರಿಗೆ ಜಾಗನೇ ಗೊತ್ತಿಲ್ಲ, ಕೆಲವರಿಗೆ ಒಂದೊಂದು ಏರಿಯಾಗಳೇ ಗೊತ್ತಿಲ್ಲ. ಸೊ ಹಾಗಾಗಿ ಹಿನ್ನಡೆಯಾಗಿದೆಯಾ ಅನ್ನುವಂತಹ ವಿಚಾರಗಳು ಚರ್ಚೆಗೆ ಕಾರಣವಾಗ್ತಾ ಇದೆ. ಸದ್ಯ ಮಂಡ್ಯ ಜಿಲ್ಲೆ ಫಸ್ಟ್ ಪ್ಲೇಸನ್ನು ಪಡೆದುಕೊಂಡಿದೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಮಂಡ್ಯ ಜನತೆ, ಮಂಡ್ಯ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಅನ್ನುವ ರೀತಿಯಾಗಿ ಮತ್ತೊಮ್ಮೆ ಮಂಡ್ಯ ಏನು ಅನ್ನೋದನ್ನು ಸಾಬೀತನ್ನು ಮಾಡಿಕೊಂಡಿದೆ. ನೋಡಿ, ರಾಜ್ಯದ ಪ್ರಗತಿ ಈ GBIಯನ್ನು ಹೊರತುಪಡಿಸಿ ನಾವು ನೋಡ್ತಾ ಹೋಗೋದಾದರೆ ಮಂಡ್ಯದಲ್ಲಿ ಸಮೀಕ್ಷೆ ಪ್ರಗತಿ ಏನಿದೆ ಅದು 90% ಪೂರ್ಣಗೊಂಡಿದೆ. ನೋಡಿ, 1,48,14,286 ಮನೆಗಳ ಗುರಿಯನ್ನು ಇಟ್ಕೊಳ್ಳಲಾಗಿತ್ತು. ಸದ್ಯಕ್ಕೆ ಸಮೀಕ್ಷೆಯಲ್ಲಿ ಮನೆಗಳ ಸಮೀಕ್ಷೆ 92,943 ಒಟ್ಟು ಮನೆಗಳ ಸಮೀಕ್ಷೆ ಆಗಿದೆ. 1,43,75,232 ಮನೆಗಳ ಶೇಕಡವಾರು ಮತ್ತು ಪ್ರಗತಿ 96.35% ಆಗಿದೆ. ಒಟ್ಟು ಜನಸಂಖ್ಯೆ ಸಮೀಕ್ಷೆ 5,42,33,845. ಮಂಡ್ಯದಲ್ಲಿ ಸಮೀಕ್ಷೆ ಪ್ರಗತಿ 98% ಆಗಿದೆ. ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗಿಯಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳುವಲ್ಲಿ ಮಂಡ್ಯ ಯಶಸ್ಸನ್ನು ಕಂಡಿದೆ. ಗ್ರೇಟರ್ ಬೆಂಗಳೂರು ಪ್ರಗತಿಯನ್ನು ನಾವು ನೋಡ್ತಾ ಹೋಗೋದಾದರೆ ಒಟ್ಟು ಮನೆಗಳ ಗುರಿ ಇದ್ದಿದ್ದು 39,82,335. ಮನೆಗಳ ಸಮೀಕ್ಷೆ ಆಗಿರೋದು 44,026. ಅಂದರೆ ಯೋಚನೆ ಮಾಡಿ ಅಲ್ಲಿಗೆ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿ. ಒಟ್ಟು ಮನೆಗಳ ಸಮೀಕ್ಷೆ ಆಗಿರೋದು 18,31,063. ಒಟ್ಟು ಜನಸಂಖ್ಯೆ ಸಮೀಕ್ಷೆ ಇರೋದು 56,56,359. ಬೆಂಗಳೂರು ಶೇಕಡವಾರು ಪ್ರಗತಿ ಅಂದರೆ ಇಲ್ಲಿ ಆಗಿರೋದೇ 45.97% ಅಷ್ಟೇ. ಅರ್ಧಕ್ಕರ್ಧ ಕೂಡ ಆಗಿಲ್ಲ, 50-50 ಕೂಡ ಆಗಿಲ್ಲ ಬೆಂಗಳೂರಲ್ಲಿ ಜಾತಿ ಗಣತಿ.